ರಿಯಾಕ್ಷನ್ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ ಕೆಲವೊಂದು ಪದಗಳಿಗೆ ನೀವು ಹಿಂಗ್ ಅನ್ಕೋತಾ ಇದ್ದೀರಾ. ಅಂದ್ರೆ ಇಷ್ಟು ದಿನ ಏನಾಗೋದು ಅಂತಂದ್ರೆ ಇವ್ರು ಯಾವ್ದಾದ್ರು ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸೋದು ನೋಡಿದೀನಿ, ನ್ಯಾಯದ ಪರವಾಗಿ ಮಾತಾಡೋದು ನೋಡಿದೀನಿ, ಕೋಪ ಬಂದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಬೇಜಾರಾದಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಇಂಪ್ರೆಸ್ ಮಾಡೋಂತ ಮಾತು ಇವತ್ತು ಆಡಿದ್ದಾರೆ ಅಂತ ನನಗನ್ಸುತ್ತೆ. ಅವರು ಹಳ್ಳಿಕಾರ ಬಗ್ಗೆ ಮಾತಾಡಿರ್ಬಹುದು, ಜನರ ಬಗ್ಗೆ ಮಾತಾಡಿರ್ಬೋದು, ಟೀಕೆ ಮಾಡೋರ್ನ ಮಾತಾಡಿರ್ಬೋದು. ಅವರು ಆ ಕೊನೆಯಲ್ಲಿ ಒಂದು ಲೈನ್ ಹೇಳಿದ್ರಲ್ಲ, ಪ್ರೀತಿ ಮಾಡೋರೆಲ್ಲ ಇಲ್ಲಿ ಅಂತ, ಅಷ್ಟು ಸಾಕು ಅವ್ರನ್ನ ಪ್ರೀತಿ ಮಾಡೋರು ನೋಡೋದಿಕ್ಕೆ. ನಮ್ ಜಾಗ ನಮಗ್ ಗೊತ್ತಿದೆ. ಆಬ್ವಿಯಸ್ಲಿ ನಾವು ಇವತ್ತಿಗೂ ನಾವ್ ಈ ಗ್ಯಾಂಗ್ ನೀವು ನೋಡಿದ್ರೆ ಗೊತ್ತಾಗ್ಬೋದು. ನಾವು ಮನೆ ಒಳಗಡೆ ಹೇಗಿದ್ವೋ ಹೊರಗಡೆ ಬಂದ್ಮೇಲೂ ಅದ್ರಷ್ಟು ನಾವು ಮಾತಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ಆಕ್ಚುಲಿ ನಾವು ಅಲ್ಲೂ ಎಷ್ಟ್ ಬೇಕು ಅಷ್ಟೇ ಮಾತಾಡ್ತಾ ಇದ್ವಿ, ಬಟ್ ಕನೆಕ್ಟೆಡ್ ಆಗಿರ್ತಿದ್ವಿ. ಆಚೆ ಬಂದ್ಮೇಲೆ ಕೂಡ ನಾವ್ ಎಲ್ರು ಬಿಸಿ ಇದೀವಿ. ಬಿಸಿ ಇಲ್ಲ, ಖಾಲಿ ಕೂತಿರೋರು ಅಂತಂದ್ರೆ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಈವೆಂಟ್ಸ್ ಅಟೆಂಡ್ ಮಾಡ್ತಿರೋರು ಎಲ್ರು ಒಟ್ಟಿಗೆ ಇದೀವಿ. ಅದ್ರಲ್ಲೂ ಇವ್ರು ಎತ್ತಿದ ಕೈ ಜಾಸ್ತಿ. ನಾನು ಅಟ್ಲೀಸ್ಟ್ ಅಷ್ಟು ದೂರ ಅಂತನಾದ್ರೂ ಯೋಚನೆ ಮಾಡ್ತೀನಿ. ಇಲ್ಲ ಒಂದ್ ಪ್ರೋಗ್ರಾಮ್ ಇದೆ, ನಾನು ರೆಡಿಯಾಗಿ ಮತ್ತೆ ಅದೇ ಕಾಸ್ಟ್ಯೂಮ್ ಅಲ್ಲಿ ಇನ್ನೊಂದ್ ಕಡೆ ಬರಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಏನಿಲ್ಲ, ಆ ತರದ್ದೆಲ್ಲ ಏನಿಲ್ಲ. ಅವರು ಜೋಡಿ ಆದ್ರೆ ಈಗ ನೋಡಿ ಅದ್ರ ಜೊತೆ ಜೋಡಿ ಆಗ್ತಾರೆ ಈಗ. ಅದು ಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರೋದಿದೆಯಲ್ಲ, ಒಂದಷ್ಟು ಇವೆಂಟ್ಸ್ ಗಳಲ್ಲಿ ಸಿಕ್ಕಿದೀವಿ. ನಾನು ವರ್ತೂರ್ ಜಾಸ್ತಿ ಇವೆಂಟ್ಸ್ ಅಲ್ಲಿ ಸಿಕ್ಕಿದೀವಿ, ನಾನು ತುಕಾಲಿ ಒಂದಷ್ಟು ಇವೆಂಟ್ಸ್ ಅಲ್ಲಿ ಸಿಕ್ಕಿದೀವಿ. ಬಟ್ ಏನಂತಂದ್ರೆ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ ಇಷ್ಟಪಡೋಂತ ಜನರಿಗೆ ಎಲ್ರಿಗೂ ನಾವು ಹೆಚ್ಚು ಇವೆಂಟ್ಸ್ ಈ ರೀತಿ ಮಾಡ್ಲಿ ಅಂತ ಅನ್ಕೊಳ್ತಾರೆ. ಎಷ್ಟೋ ಸತಿ ಅವ್ರು ಬೇಗ ಬಂದು ಹೋಗಿರ್ತಾರೆ, ಅಥವಾ ನಾ ಲೇಟಾಗಿ ಬಂದಿರ್ತೀನಿ, ಅಥವಾ ನಾ ಬೇಗ ಬಂದಿರ್ತೀನಿ ಅವ್ರು ಲೇಟಾಗಿ ಬರ್ತಾರೆ, ಆ ರೀತಿಯಾಗಿ ಆಗಿರುತ್ತೆ. ಸೊ ಒಟ್ಟಿಗೆ ಕಾಣಿಸ್ಕೊಬೇಕು ಅಂತಂದ್ರೆ ಒಬ್ರು ರಿಲೇಟೆಡ್ ಆಗಿರ್ತೀವಿ. ವಿ ವಿಶ್ ಆಲ್ ದಿ ಬೆಸ್ಟ್. ಯಾವುದೇ ಪ್ರೋಗ್ರಾಮ್ಗೆ ಹೋದ್ರು ಇವ್ರು ಹೇಳ್ದಾಗೆ ಮನ್ಸಿಂದ ಹಾರೈಸ್ತೀವಿ. ಅದಕ್ಕೆ ನಾವು ಹೆಚ್ಚೆಚ್ಚು ಇವೆಂಟ್ಸ್ ನ ಅಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. JKVK ಇವಾಗ ಏನ್ ಕೃಷಿ ಮೇಳ ನಡೀತಾ ಇದೆ, ಈಗ ಎಷ್ಟು ಹೆಸರು ಇದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೆಸರು ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಯಾಕ್ಷನ್ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ ಕೆಲವೊಂದು ಪದಗಳಿಗೆ ನೀವು ಹಿಂಗ್ ಅನ್ಕೋತಾ ಇದ್ದೀರಾ. ಅಂದ್ರೆ ಇಷ್ಟು ದಿನ ಏನಾಗೋದು ಅಂತಂದ್ರೆ ಇವ್ರು ಯಾವ್ದಾದ್ರು ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸೋದು ನೋಡಿದೀನಿ, ನ್ಯಾಯದ ಪರವಾಗಿ ಮಾತಾಡೋದು ನೋಡಿದೀನಿ, ಕೋಪ ಬಂದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಬೇಜಾರಾದಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಇಂಪ್ರೆಸ್ ಮಾಡೋಂತ ಮಾತು ಇವತ್ತು ಆಡಿದ್ದಾರೆ ಅಂತ ನನಗನ್ಸುತ್ತೆ. ಅವರು ಹಳ್ಳಿಕಾರ ಬಗ್ಗೆ ಮಾತಾಡಿರ್ಬಹುದು, ಜನರ ಬಗ್ಗೆ ಮಾತಾಡಿರ್ಬೋದು, ಟೀಕೆ ಮಾಡೋರ್ನ ಮಾತಾಡಿರ್ಬೋದು. ಅವರು ಆ ಕೊನೆಯಲ್ಲಿ ಒಂದು ಲೈನ್ ಹೇಳಿದ್ರಲ್ಲ, ಪ್ರೀತಿ ಮಾಡೋರೆಲ್ಲ ಇಲ್ಲಿ ಅಂತ, ಅಷ್ಟು ಸಾಕು ಅವ್ರನ್ನ ಪ್ರೀತಿ ಮಾಡೋರು ನೋಡೋದಿಕ್ಕೆ. ನಮ್ ಜಾಗ ನಮಗ್ ಗೊತ್ತಿದೆ. ಆಬ್ವಿಯಸ್ಲಿ ನಾವು ಇವತ್ತಿಗೂ ನಾವ್ ಈ ಗ್ಯಾಂಗ್ ನೀವು ನೋಡಿದ್ರೆ ಗೊತ್ತಾಗ್ಬೋದು. ನಾವು ಮನೆ ಒಳಗಡೆ ಹೇಗಿದ್ವೋ ಹೊರಗಡೆ ಬಂದ್ಮೇಲೂ ಅದ್ರಷ್ಟು ನಾವು ಮಾತಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ಆಕ್ಚುಲಿ ನಾವು ಅಲ್ಲೂ ಎಷ್ಟ್ ಬೇಕು ಅಷ್ಟೇ ಮಾತಾಡ್ತಾ ಇದ್ವಿ, ಬಟ್ ಕನೆಕ್ಟೆಡ್ ಆಗಿರ್ತಿದ್ವಿ. ಆಚೆ ಬಂದ್ಮೇಲೆ ಕೂಡ ನಾವ್ ಎಲ್ರು ಬಿಸಿ ಇದೀವಿ. ಬಿಸಿ ಇಲ್ಲ, ಖಾಲಿ ಕೂತಿರೋರು ಅಂತಂದ್ರೆ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಈವೆಂಟ್ಸ್ ಅಟೆಂಡ್ ಮಾಡ್ತಿರೋರು ಎಲ್ರು ಒಟ್ಟಿಗೆ ಇದೀವಿ. ಅದ್ರಲ್ಲೂ ಇವ್ರು ಎತ್ತಿದ ಕೈ ಜಾಸ್ತಿ. ನಾನು ಅಟ್ಲೀಸ್ಟ್ ಅಷ್ಟು ದೂರ ಅಂತನಾದ್ರೂ ಯೋಚನೆ ಮಾಡ್ತೀನಿ. ಇಲ್ಲ ಒಂದ್ ಪ್ರೋಗ್ರಾಮ್ ಇದೆ, ನಾನು ರೆಡಿಯಾಗಿ ಮತ್ತೆ ಅದೇ ಕಾಸ್ಟ್ಯೂಮ್ ಅಲ್ಲಿ ಇನ್ನೊಂದ್ ಕಡೆ ಬರಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಏನಿಲ್ಲ, ಆ ತರದ್ದೆಲ್ಲ ಏನಿಲ್ಲ. ಅವರು ಜೋಡಿ ಆದ್ರೆ ಈಗ ನೋಡಿ ಅದ್ರ ಜೊತೆ ಜೋಡಿ ಆಗ್ತಾರೆ ಈಗ. ಅದು ಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರೋದಿದೆಯಲ್ಲ, ಒಂದಷ್ಟು ಇವೆಂಟ್ಸ್ ಗಳಲ್ಲಿ ಸಿಕ್ಕಿದೀವಿ. ನಾನು ವರ್ತೂರ್ ಜಾಸ್ತಿ ಇವೆಂಟ್ಸ್ ಅಲ್ಲಿ ಸಿಕ್ಕಿದೀವಿ, ನಾನು ತುಕಾಲಿ ಒಂದಷ್ಟು ಇವೆಂಟ್ಸ್ ಅಲ್ಲಿ ಸಿಕ್ಕಿದೀವಿ. ಬಟ್ ಏನಂತಂದ್ರೆ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ ಇಷ್ಟಪಡೋಂತ ಜನರಿಗೆ ಎಲ್ರಿಗೂ ನಾವು ಹೆಚ್ಚು ಇವೆಂಟ್ಸ್ ಈ ರೀತಿ ಮಾಡ್ಲಿ ಅಂತ ಅನ್ಕೊಳ್ತಾರೆ. ಎಷ್ಟೋ ಸತಿ ಅವ್ರು ಬೇಗ ಬಂದು ಹೋಗಿರ್ತಾರೆ, ಅಥವಾ ನಾ ಲೇಟಾಗಿ ಬಂದಿರ್ತೀನಿ, ಅಥವಾ ನಾ ಬೇಗ ಬಂದಿರ್ತೀನಿ ಅವ್ರು ಲೇಟಾಗಿ ಬರ್ತಾರೆ, ಆ ರೀತಿಯಾಗಿ ಆಗಿರುತ್ತೆ. ಸೊ ಒಟ್ಟಿಗೆ ಕಾಣಿಸ್ಕೊಬೇಕು ಅಂತಂದ್ರೆ ಒಬ್ರು ರಿಲೇಟೆಡ್ ಆಗಿರ್ತೀವಿ. ವಿ ವಿಶ್ ಆಲ್ ದಿ ಬೆಸ್ಟ್. ಯಾವುದೇ ಪ್ರೋಗ್ರಾಮ್ಗೆ ಹೋದ್ರು ಇವ್ರು ಹೇಳ್ದಾಗೆ ಮನ್ಸಿಂದ ಹಾರೈಸ್ತೀವಿ. ಅದಕ್ಕೆ ನಾವು ಹೆಚ್ಚೆಚ್ಚು ಇವೆಂಟ್ಸ್ ನ ಅಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. JKVK ಇವಾಗ ಏನ್ ಕೃಷಿ ಮೇಳ ನಡೀತಾ ಇದೆ, ಈಗ ಎಷ್ಟು ಹೆಸರು ಇದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೆಸರು ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.